ಈಗ ಈಗ ಪೊಲೀಸ್ ಇಲಾಖೆಯ ವರ್ತನೆ ನೋಡಿದ್ರೆ ಆತನನ್ನೇ ಒಬ್ಬ ಸಾಕ್ಷಿಯನ್ನೇ ಆರೋಪಿಯ ತರ ನೋಡ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ಆ ಪ್ರಕರಣಕ್ಕೆ ಒಂದು ಸೂಕ್ತ ಕ್ರಮಕ್ಕೆ ದಾರಿ ಆಗಬಹುದು ಅಂತ? ಏನು ದೂರುದಾರ ಇದ್ದಾನೆ ಅವನ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸುವುದು ಕಾನೂನಿನಲ್ಲಿ ಕೂಡ ಬಹಳ ಒಂದು ಅಪರಾಧ. ಯಾಕೆಂದರೆ ಈಗಾಗಲೇ ಸ್ಟ್ಯಾನ್ಲಿ ಸರ್ ಹೇಳಿದರು, ಅಂದರೆ ಅವನಿಗೆ ಸರ್ಕಾರ ಅವನಿಗೆ ಆದ ಸಹಾಯನೂ ಮಾಡಬೇಕು, ರಕ್ಷಣೆಯನ್ನು ಕೊಡಬೇಕಂತ. ಆದರೆ ಅವನ ಮೇಲೆ ಅನುಮಾನ ಬರೋದ್ರಲ್ಲಿ ತಪ್ಪಿಲ್ಲ, ಖಂಡಿತವಾಗಿ ಅನುಮಾನ ಬರೋದ್ರಲ್ಲಿ ತಪ್ಪಿಲ್ಲ. ಬಟ್ ಅನುಮಾನಕ್ಕೆ ಅದಕ್ಕೆ ಆದಂಥ ದಾಖಲೆಗಳು ಬೇಕು. ದಾಖಲೆ ಇಟ್ಕೊಂಡು ಅನುಮಾನ ಮಾಡಿದ್ರೆ ಸರಿ. ಯಾರೋ ಊರಿನವರು ನಮ್ಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ಅವನ ಮೇಲೆ ಅನುಮಾನ ಪಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಪ್ರಕರಣದಲ್ಲಿ ನಾನು ಕೇಳೋದೇನು ಕೇಳಿದ್ರೆ, ಕಾನೂನಿನ ತೊಡಕುಗಳು ಇರ್ಬೋದು, ಬೇರೆ ಬೇರೆ ಕಾನೂನಿನ ತೊಡಕುಗಳು ಇರ್ಬೋದು. ಅಪರಾಧವನ್ನು ಮಾಡಿದಂಥ ಅಲ್ಲಿ ಹುಗ್ದಂಥ ವ್ಯಕ್ತಿ, ದೂರು ಕೊಟ್ಟಂಥ ವ್ಯಕ್ತಿ ಬಂದಾಗ ಆದಷ್ಟು ಬೇಗ ಆ ಹೆಣಗಳನ್ನು, ಶವಗಳನ್ನು ಮೇಲೆ ತೆಗೆದಲ್ಲಿ ಮುಂದಿನ ಪ್ರಕ್ರಿಯೆಗಳು ನೀವು ಮಾಡ್ಬೋದು. ಯಾಕೆಂತ ಹೇಳಿದ್ರೆ ನಾವು ಕಂಡಂತೆ ಇಂಥ ಒಂದು ದೊಡ್ಡ ಪ್ರಕರಣವನ್ನು ಎಷ್ಟು ಬೇಗ ಕ್ಲಿಯರ್ ಮಾಡ್ತಾರೋ ಅಷ್ಟು ಬೇಗ ಒಳ್ಳೆಯದಾಗಿರ್ತದೆ. ಇದು ಸಾಕ್ಷ್ಯ ನಾಶ ಮಾಡುವಂತಹ ಸಂದರ್ಭ ಇರ್ತದೆ, ಅಥವಾ ಈಗ ಬಂದಿರೋ ದೂರುದಾರಿಯೂ ಕೂಡ ಏನಾದರೂ ಆಗುವಂಥ ಸಂದರ್ಭ ಕೂಡ ಇರ್ಬೋದು. ನಿಮಗೆ ಫಸ್ಟ್ ಏನು ಹೇಳಿದಾನೆ ಶವ ಇದೆ ಅಂತ, ಅದು ಹೌದಲ್ವ ಅಂತ ಚೆಕ್ ಮಾಡ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆ SP ಅವರು ಮೊದಲು ಸಾಕ್ಷಿಗೆ ನಾನು ಪ್ರೊಟೆಕ್ಷನ್ ಅನ್ನು ಕೊಡ್ತೇನೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಅವನಿಗೆ ರಕ್ಷಣೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ರಕ್ಷಣೆ ಕೊಡಲಿಕ್ಕೆ ಯಾವುದೇ ಆಸಕ್ತಿಯನ್ನು ಕಾಣಿಸ್ತಾ ಇಲ್ಲ, ಯಾವುದೇ ಆಸಕ್ತಿಯನ್ನು ತೋರ್ತಾ ಇಲ್ಲ. ಕಾರಣ ಏನಿರ್ಬೋದು? ನಮ್ಮ ಜೂರಿಸ್ಪ್ರುಡೆನ್ಸ್ ಅಲ್ಲಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆರೋಪಿಗಳಿಗೆ ಹೆಚ್ಚಿನ ಪ್ರೊಟೆಕ್ಷನ್ ಇರುತ್ತೆ. ಆರೋಪಿಗಳಿಗೆ ಹೆಚ್ಚಿನ ಪ್ರೊಟೆಕ್ಷನ್ ಇರಬೇಕು. ಯಾಕೆ ಅಂತಂದರೆ, ಆರೋಪ ಮಾಡಿದ ತಕ್ಷಣ ಅವನು ಅಪರಾಧಿ ಅಲ್ಲ. ಆರೋಪ ಸಾಬೀತಾಗುವ ತನಕ ಅವನನ್ನು ಇನ್ನೋಸೆಂಟ್ ಆಗಿಯೇ ಪರಿಗಣಿಸಬೇಕಾಗ್ತದೆ. ಹಾಗಾಗಿ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಮತ್ತು ಇಂಪಾರ್ಟೆನ್ಸ್ ಅಕ್ಯೂಸ್ಡ್ ಕಡೆ ಇರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿದೆ, ಈಗ ಒಬ್ಬ ಮನುಷ್ಯ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗಿದ್ದಾನೆ. ಈ ಪ್ರತ್ಯಕ್ಷ ಆಗಿರುವಂತಹ ವ್ಯಕ್ತಿ ಅವನ್ನ ಸ್ವಲ್ಪ ಪ್ರಿಜುಡಿಸ್ಗಳನ್ನ ಇಟ್ಕೊಂಡು, ಪೂರ್ವಾಗ್ರಹಗಳನ್ನ ಇಟ್ಕೊಂಡು ತನಿಖಾಧಿಕಾರಿಗಳು ನೋಡ್ತಾರೆ ಅಂತ ಹೇಳೋದ್ರಲ್ಲಿ ಅದೇನು ತಪ್ಪಿಲ್ಲ. ಯಾಕೆ ಒಂದೇ ಸಲ ಬಂದ, ಇಷ್ಟು ದಿವಸ ಎಲ್ಗೋದ, ಯಾರು ಕರ್ಕೊಂಡು ಬಂದಿರ್ಬೋದು, ಕರ್ಕೊಂಡು ಬಂದವ್ರು ಯಾರು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಇದೇ ವಿಚಾರ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಸಾಮಾನ್ಯ ಆರೋಪಿ ಆದಾಗ ಅವನಿಗೆ ಆ ರೀತಿಯ ರಕ್ಷಣೆಗಳು ಸಿಗೋದು ಬಹಳ ಕಮ್ಮಿ. ಅದೇ ಪ್ರಭಾವಿ ಆದಾಗ ಮಾತ್ರ ಈ ರಕ್ಷಣೆ ಯಾಕೆ ಸಿಗ್ತದೆ ಅಂತ ಇಲ್ಲ. ಎಲ್ಲ ಕೇಸ್ಗಳಲ್ಲೂ ಕೂಡ ನಾನು ಕೋರ್ಟ್ ಕಲಾಪಗಳು ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೇನೆ, ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳಿಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ. ನಾನೇ ಆರೋಪಿಯಾಗಿದ್ದೆ ಯಾವುದೋ ಒಂದು ಪ್ರಕರಣದಲ್ಲಿ ಅಂತ ಇಟ್ಕೊಳ್ಳಿ, ಅಲ್ಲಿ ನನಗೆ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಅದು ಯಾವುದೇ ರೀತಿಯ ಕೇಸ್ಗಳಾದರೂ ಕೂಡ. ಯಾಕೆಂದರೆ ಎಷ್ಟೋ ಕಡೆ ಸುಳ್ಳು ಆರೋಪಗಳು ಮಾಡುವ ಲಕ್ಷಣಗಳು ಜಾಸ್ತಿ ಇರ್ತವೆ, ಕಾನೂನಿನ ದುರ್ಬಳಕೆ ಮಾಡುವಂಥದ್ದು ಇರುತ್ತೆ. 99 ಜನರಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಒಬ್ಬ ಇನ್ನೋಸೆಂಟ್, ಒಬ್ಬ ಅಮಾಯಕನಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳೋದು ಬೇಸಿಕ್ ತಳಹದಿ ನಮ್ಮ ನ್ಯಾಯಾಂಗ ವ್ಯವಸ್ಥೆದು. ಹಾಗಾಗಿ ಇಲ್ಲಿ ಕೆಲವೊಂದು ಪ್ರಿಜುಡಿಸ್ಗಳು, ಪೂರ್ವಾಗ್ರಹಗಳು, ಸ್ಕೆಪ್ಟಿಕಲ್ ಆಗಿ ನೋಡುವಂಥದ್ದು ಇರ್ತದೆ. ಹಂಗಂತ ಹೇಳಿದ ಮಾತ್ರಕ್ಕೆ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಂಚ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಅವನು ಬಂದಂಥವನಿಗೂ ಕೂಡ ಅವನ ಜೀವನದ ಬಗ್ಗೆನೂ ಕೂಡ ಒಂದು ಯೋಚನೆ ಇರುತ್ತೆ. ಸುಮ್ಮನೆ ಬಂದು ಇವರ ಒಂದು ಅಡ್ಕತ್ರಿಲಿ ಸಿಕ್ಕಾಕೊಳ್ಳೋಕ್ಕೆ ಯಾರೂ ತಯಾರಿರೋದಿಲ್ಲ. ಸರ್ಕಾರನೂ ಅವರಿಗೆ ಸಪೋರ್ಟ್ ಮಾಡಲ್ಲ ಅಂತ ಬಿಟ್ಟರೆ, ಇಲ್ಲಿ ಆರೋಪಿಗಳು ಕೊಡುವ 101 ತಾಪತ್ರೆಗಳಿಗೆ ಅವನು ಈಡಾಗ್ತಾನೆ. ಸೂಸೈಡ್ ಮಾಡ್ಕೋಬಹುದು, ಇಲ್ಲ ಅವನು ಶವ ಇನ್ನೊಂದು ಹೊಳೆಯಲ್ಲಿ ತೆಲ್ಕೊಂಡು ಹೋಗ್ಬೋದು. ಹಿಂಗಾಗಿ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ನಾವು ಏನು ಅಂತಂದರೆ, ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾನು ಇಂತಲ್ಲಿ ನಾನು ಹೆಣಗಳನ್ನು ಹೂತಿದ್ದೇನೆ, ಪೊಲೀಸಿನವರ ಗಮನಕ್ಕೆ ಬಾರದಂತೆ. ಇದು ಬಹಳ ಮುಖ್ಯ, ಪೊಲೀಸ್ನವರ ಗಮನಕ್ಕೆ ಬಾರದಂತೆ ಅಂತ ಹೇಳುವಂಥದ್ದು. ಇದನ್ನು ಅವನು ತೋರಿಸ್ಬೇಕಾದ್ರೆ ಅವನಿಗೆ ಸರಿಯಾದ ಪ್ರೊಟೆಕ್ಷನನ್ನು ಕೊಡಬೇಕು. ಅವನ ಐಡೆಂಟಿಟಿನ ಯಾರಿಗೂ ಬಿಟ್ಕೊಡಬಾರದು. ಇದು ಸರ್ಕಾರ ಇಮ್ಮಿಡಿಯೇಟ್ ಆಗಿ ಮಾಡಬೇಕಾಗಿರೋ ವಿಚಾರ.
ಮತ್ತೆ ಈಗ ಇದಕ್ಕೆ ಅದು ನನ್ಗೀಗ ಅನಿಸ್ತಾ ಇರುವಂತ ವಿಚಾರ ಏನಂದ್ರೆ, ಇಷ್ಟೆಲ್ಲ ವಿಚಾರಗಳಿದ್ರೂ ಕೂಡ ಅವನು ಕೋರ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಕಂಪ್ಲೇಂಟ್ ಕೊಟ್ಟಿದ್ದಾನೆ, FIR ದಾಖಲಾಗಿದೆ, ಎಲ್ಲ ರೀತಿಯ ಪ್ರೊಸೀಜರು ಕೂಡ ಮುಗ್ದಿದೆ. ಆದರೆ ಆ ಶವಗಳನ್ನು ಹೊರತೆಗಿಲಿಕ್ಕೆ ಯಾಕೆ ಮೀನಮೇಷ ಎಣಿಸ್ತಾ ಇದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಇಲ್ಲಿ. ಅಂದರೆ ಯಾಕೆ ಕೇಳ್ತಿದ್ವಿ ಅಂದರೆ, ಇದು ದೊಡ್ಡ ಪ್ರಕರಣ. ನೀವು ನಾರ್ಮಲ್ ಆದ ಪ್ರಕರಣದಲ್ಲಿ ಸ್ವಲ್ಪ ಡಿಲೇ ಮಾಡಿ, ಸಮಸ್ಯೆಗಳಿಲ್ಲ. ಅವನು ಮಾಡ್ತಿರುವ ಆರೋಪ ಯಾವುದು? ಆರೋಪ ಏನು 2 ಶವ ಹುಗ್ದಿದ್ದೀನಿ ಅಂತ ಹೇಳ್ತಾ ಇದ್ದಾನ, 1 ಶವ ಹುಗ್ದಿದ್ದೀನಿ ಅಂತ ಹೇಳ್ತೀನಿ, 100 ಶವಗಳು ಹುಗ್ದಿದ್ದೀನಿ ಅಂತ ಹೇಳ್ತಿದ್ದಾನೆ. ಇಂಥ ಒಂದು ಪ್ರಕರಣದಲ್ಲಿ ನೀವು ಯಾಕೆ ಮೀನಮೇಷ ಎಣಿಸ್ತೀರಿ? ನಮ್ಮ ದೇಶದ ಇತಿಹಾಸದಲ್ಲಿ ಎಂತೆಂಥ ಕಾನೂನನ್ನು ಒಂದು ಕೇಸಿಗಾಗಿ ಬದಲಾವಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಯಾವುದು? ನ್ಯಾಯಕ್ಕಾಗಿ ಬದಲಾವಣೆಯನ್ನು ಮಾಡಿದ್ದನ್ನು ನೋಡಿದ್ದೇನೆ. ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾನೂನನ್ನು ಮೀರಿ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಆ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡಬೇಕು, ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ. ಸಣ್ಣ ಪುಟ್ಟದ್ದು, ಯಾಕಂದ್ರೆ ಒಬ್ಬ ಆರೋಪಿ ಹೊಡಿತಿದ್ದಾನೆ ಅಂದ್ರೆ ಅವನಿಗೆ ಹೊಡಿಬಾರ್ದು ಅನ್ನೋದು ಕಾನೂನಲ್ಲಿ ಇದ್ರೂ ಕೂಡ ಇನ್ನೊಬ್ಬನ ರಕ್ಷಣೆ ಮಾಡ್ಲಿಕ್ಕಾದ್ರೂ ಅವನಿಗೆ ಹೊಡಿಬೇಕಲ್ಲ ಪೊಲೀಸ್ ಇಲಾಖೆ ಆಗಲಿ ಇನ್ನೊಬ್ಬ. ಆ ರೀತಿಯಲ್ಲಿ ಹೇಳ್ತಾ ಇರೋದು, ನಿಮ್ಮ ಕಾನೂನು ಏನೇ ಇರಲಿ ಅದನ್ನ ಒಂದ್ ಕಡೆ ಇಡಿ, ಆದ್ರೆ ಅವನು ಬಂದು ಶರಣಾಗಿದ್ದಾನೆ, ತೋರಿಸ್ತೀನಿ ಅಂದಿದ್ದಾನೆ, ಫಸ್ಟ್ ಆ ಹೆಣವನ್ನು ಆ ಶವಗಳನ್ನು ಮೇಲೆತ್ತಿ ಅಲ್ಲ ಫಸ್ಟ್. ಇಷ್ಟು ದೊಡ್ಡ ಪ್ರಕರಣದಲ್ಲಿ ASI ಅಥವಾ SP ಲೆವೆಲ್ನ ತನಿಖಾಧಿಕಾರಿ ನೇಮಕ ಆಗಬೇಕಿತ್ತು. ಇದೊಂದು PSI ಲೆವೆಲ್ನ ಅದೇ ಯಾವ ಠಾಣೆಯ ಮೇಲೆ ಪದೇ ಪದೇ ಆರೋಪ ಕೇಳಿ ಬರ್ತಾ ಇದೆ, ಅದೇ ಠಾಣೆಯ ಒಂದು PSI ಅನ್ನ ತನಿಖಾಧಿಕಾರಿಯಾಗಿ ನೇಮಿಸಿದ್ದಾರೆ. ಅದು ಖಂಡಿತವಾಗ್ಲೂ ಒಪ್ಪಲಾರ್ದ ಮಾತಿದು. ಇದು ಒಂದು ಬಾಲಿಶವಾದ ನಡೆ ಆಗುತ್ತೆ ಆ ಥರ ಮಾಡಿದ್ರೆ ಸರ್ಕಾರದ್ದು. ಅವನು ಬಂದಿರೋದೇ ದೊಡ್ಡದು. ಇದು ಇವತ್ತು ನಮ್ಮ ದೇಶ ಕಂಡಿರುವ ಅತ್ಯಂತ ದೊಡ್ಡ ಒಂದು ಪ್ರಕರಣ. ಮತ್ತೆ ಒಬ್ಬ ಸಾಕ್ಷಿಗಳ ವಿಚಾರದಲ್ಲಿ ಹೇಳೋದಾದ್ರೆ, ಒಬ್ಬ ಸಾಕ್ಷಿ ಪ್ರತ್ಯಕ್ಷ ಆಗಿರೋದು ಇದೆಯಲ್ಲ, ಅದು ಲಕ್ಷದಲ್ಲಿ ಒಂದು ಈ ರೀತಿಯಾದಂಥ ಸಾಕ್ಷಿ ಬರುವಂಥದ್ದು. ಇದನ್ನ ಸರಿಯಾಗಿ ರಕ್ಷಿಸಿಕೊಳ್ಳಬೇಕಾದಂಥ ಕರ್ತವ್ಯ ಸರ್ಕಾರದ್ದಾಗಬೇಕು. ಮೇಲ್ಮಟ್ಟದ ರಾಜ್ಯ ಮಟ್ಟದ ಒಂದು ತಂಡ ಅವನನ್ನು ಹ್ಯಾಂಡಲ್ ಮಾಡಬೇಕು. ಅದರಲ್ಲಿ ಎಕ್ಸ್ಪರ್ಟ್ಸ್ ಇರಬೇಕು. ಎಕ್ಸ್ಪರ್ಟ್ಸ್ ಅಂತಂದರೆ ಬರೀ ಪೊಲೀಸ್ ಆಫೀಸರ್ಸ್ ಮಾತ್ರ ಅಲ್ಲ, ಒಬ್ಬ ಸೈಕಾಲಜಿಸ್ಟ್, ಒಳ್ಳೆಯ ಸೈಕಾಲಜಿಸ್ಟ್, ಒಬ್ಬ ಸೈಕ್ಯಾಟ್ರಿಸ್ಟ್, ಒಂದು ಲೈ ಡಿಟೆಕ್ಟರ್ ಮಾಡುವಂಥದ್ರಲ್ಲಿ ಎಕ್ಸ್ಪರ್ಟು, ಬ್ರೈನ್ ಮ್ಯಾಪಿಂಗ್ ಮಾಡೋದರಲ್ಲಿ ಎಕ್ಸ್ಪರ್ಟು. ಯಾಕೆ ಸರ್ಕಾರದಲ್ಲಿ ಇಲ್ವಾ? ಅವರನ್ನೇ ಹಾಕ್ಬೇಕು. ಯಾರು ಬೆಳ್ತಂಗಡಿಯವ್ರನ್ನ ಬಿಟ್ಟರೆ ಇನ್ಯಾರೋ ಇಲ್ವಾ ಇಲ್ಲಿ? ಅವರನ್ನು ಸೇರಿಸಿ ಒಂದು ಇದು ಮಾಡಬೇಕು, ಒಂದು ತಂಡ ಮಾಡಿ ಅವನ ಜೊತೆಯಲ್ಲಿ ಬಿಡಬೇಕಾಗತ್ತೆ. ಕೊನೆಯವರೆಗೂ ಅವನ ಐಡೆಂಟಿಟಿ ರಿವೀಲ್ ಆಗಬಾರ್ದು. ಯಾರಿಗೆ? ಅವರಲ್ಲಿ ಇರುವಂತಹ ತಂಡದಲ್ಲಿರುವಂಥವರಿಗೆ ಅವನ ಮುಖ ಕಾಣಿಸ್ಕೊಳ್ಬಾರ್ದು. ಆ ರೀತಿಯಾಗಿ ನೋಡ್ಕೋಬೇಕಾಗತ್ತೆ ಸರ್ಕಾರ. ಯಾಕೆ ಅಂತಂದರೆ ಯಾವಾಗ ಬೇಕಾದರೂ ಕೂಡ ಅವರ ಮೂಲಕ ರಿವೀಲ್ ಆಗುವಂಥದ್ದು, ಐಡೆಂಟಿಟಿ ರಿವೀಲ್ ಆಗುವಂಥದ್ದು ಆಗ್ಬೋದು. ಇದ್ರ ಜೊತೆಯಲ್ಲಿ ಇವತ್ತು ಅದರ ಇಂಪಾರ್ಟೆನ್ಸು ಯಾಕಿದೆ ಅಂತಂದರೆ ನೋಡಿ, ಹಬ್ಬಲತಾ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ನಾರಾಯಣ ಮತ್ತು ಯಮುನಾ ಸಫಲ್ಯ ಅವರ ಪ್ರಕರಣ ಇರ್ಬೋದು, ಸೌಜನ್ಯಳ ಪ್ರಕರಣ ಇರ್ಬೋದು, ಜೊತೆಯಲ್ಲಿ ಇಲ್ಲಿ ಕಾಣೆಯಾಗಿರುವ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ಪ್ರಕರಣ. ಈ ಇಷ್ಟೂ ಪ್ರಕರಣದಲ್ಲಿ ಆರೋಪಿಗಳೇ ಇಲ್ಲ. ಸೌಜನ್ಯಳ ಪ್ರಕರಣದಲ್ಲಂತೂ ಕತೆ ಬಿಡ್ತಾ ಇದ್ದೀರಾ ಅಂತಾನೆ ನ್ಯಾಯಾಲಯ ಹೇಳಿತ್ತು. ಅದ್ರ ಜೊತೆಯಲ್ಲಿ ಸಂತೋಷ್ ರಾವ್ ಅಂತ ಹೇಳುವಂಥ ಒಬ್ಬ ಅಮಾಯಕನನ್ನ ವಿನಾಕಾರಣ ತಗೊಂಬಂದು ಶಿಕ್ಷಿದ್ದೀರಾ, ನಿಮ್ಮನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ, ನಿಮ್ಮನ್ನು ಎಕ್ವಿಟಲ್ ಕಮಿಟಿಗೆ ಇಟ್ಟು ನಿಮ್ಮನ್ನು ಅರಿಬೇಕು ಅಂತ ನ್ಯಾಯಾಲಯ ಹೇಳಿದೆ. ಅಂದರೆ ಇದು ಒಂದು ಮೋಡೆಸ್ ಆಪರೆಂಡಿ. ಯಾವುದೇ ಆರೋಪಿಗಳು ಸಿಗದ ಹಾಗೆ ನೋಡ್ಕೊಳ್ತಾ ಬಂದಿದ್ದಾರೆ. ಅಲ್ಲೇ ಒಂದು ವ್ಯವಸ್ಥೆ. ನಾರಾಯಣ ಸಫಲ್ಯನ ಕೇಸ್ನಲ್ಲೂ ಮತ್ತೆ ಈ ಸೌಜನ್ಯಳ ಪ್ರಕರಣವನ್ನು ಒಬ್ಬ ತನಿಖಾಧಿಕಾರಿ ಹ್ಯಾಂಡ್ಲ್ ಮಾಡಿರುವಂಥದ್ದು. 20 ದಿವಸದ ಒಂದು ವ್ಯತ್ಯಾಸದಲ್ಲಿ ನಡೆದಂತಹ ಇಂಥ ಅಮಾನುಷವಾದಂತಹ ಹತ್ಯೆಗಳು ಇವು. ಹಾಗಾಗಿ ಅಲ್ಲಿಗೆ ಒಂದು ಕಳಂಕ ಇದೆ. ಬೆಳ್ತಂಗಡಿಯ ಸುತ್ತಮುತ್ತ ಒಂದು ಶಕ್ತಿ, ಯಾವುದೋ ಒಂದು ದುಷ್ಟ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದನ್ನ ನಾವು ನಿರ್ವಿವಾದವಾಗಿ ಒಪ್ಕೋಬೇಕಾಗುತ್ತೆ. ಯಾಕೆ ಈ ಕೇಸ್ಗಳಿಗೆ, ಇಲ್ಲಿ ನಡೀತಿರುವ ಕೇಸ್ಗಳಿಗೆ ನ್ಯಾಯ ಸಿಗ್ತಿಲ್ಲ? ಆರೋಪಿಗಳು, ಕೊನೆ ಪಕ್ಷ ಆರೋಪಿಗಳಾದ್ರೂ ಯಾಕೆ ಸಿಗ್ತಿಲ್ಲ ಅಂತ ಹೇಳೋದು ಒಂದು ಪ್ರಶ್ನೆ. ಕೋರ್ಟಲ್ಲಿ ಹೋದ್ಮೇಲೆ ಗೆದ್ಕೊಂಡ್ ಬರೋದು ಬೇರೆ, ಆದ್ರೆ ಆರೋಪಿಗಳೇ ಇಲ್ದಂಗೆ ನೋಡ್ಕೊಳ್ತಾರಲ್ಲ,
ಯಾಕೆ ಯಾರೂ ಕೂಡ ದೂರು ಕೊಡಕ್ಕೆ ಹೋಗಲಿಕ್ಕೆ ಹೆದರ್ತಾರಲ್ಲ ಯಾಕೆ? ಸುಮಾರು ಜನ ಮಾತಾಡ್ತಾರೆ, ಕೊಡ್ಬೇಕಾಗಿತ್ತು, ಯಾಕೆ ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ. ಅದಲ್ಲ, ಒಂದು ಸಿಸ್ಟಮ್ ಅಲ್ಲಿ ಪ್ರಿವೇಲ್ ಆಗ್ತಾ ಇದೆ. ಅದಕ್ಕೇನೆ ಕೆಲವೊಂದು ಕಡೆಯಲ್ಲಿ ಅದನ್ನ ಯಾವುದೋ ಒಂದು ರಿಪಬ್ಲಿಕ್ ಅಂತ ಹೇಳ್ತಾ ಇರುವಂಥದ್ದು. ಯಾವುದೋ ಒಂದು ಕಡೆಗಳಲ್ಲಿ ಉತ್ತರ ಭಾರತದಲ್ಲಿ ಯಾವುದೋ ಕೆಲವೊಂದು ರಿಪಬ್ಲಿಕ್ಗಳಂತ ಹೇಳ್ತಾರೆ, ಇನ್ಯಾವುದೋ ದಕ್ಷಿಣ ಭಾರತದಲ್ಲಿ ನಮ್ಮಂಥ ಕಡೆ ಇದು ನಡಿಬಾರ್ದಿತ್ತು. ಯಾಕೆ ಅಂತಂದ್ರೆ ಅಷ್ಟು ಸೆನ್ಸಿಟೈಸ್ ಆಗಿರುವಂತಹ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ದುಸ್ಥಿತಿಯಲ್ಲಿ ಜನ ಬದುಕ್ತಾ ಇದ್ದಾರೆ. ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಲ್ಲ. ಅಲ್ಲಿ ಯಾರು ಇನ್ನೊಬ್ರು ಎಕ್ಸ್ಟ್ರಾ ಒಬ್ಬ ಒಳಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ನ್ಯಾಯ ಕೇಳಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಸಫೋಕೇಟಿಂಗ್ ಅಟ್ಮಾಸ್ಫಿಯರ್ ಅನ್ನ ಸೃಷ್ಟಿ ಮಾಡಾಗಿದೆ. ಅಥವಾ ನಮ್ಮ ಸಂವಿಧಾನಕ್ಕಿಂತನೂ ಮೀರಿದ ಒಂದು ಶಕ್ತಿಯಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳುವಂಥದ್ದನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೋಬೇಕು. ಯಾಕೆ ಅಂತಂದ್ರೆ ನೋ ಒನ್ ಈಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್, ನೋ ಒನ್ ಶುಡ್ ಬಿ ಅಬೌವ್ ಕಾನ್ಸ್ಟಿಟ್ಯೂಷನ್. ಅವ್ರನ್ನ ಬಿಡ್ಲಿಕ್ಕಾಗಲ್ಲ. ಆ ಥರ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ಒಂದು ದುಷ್ಟಶಕ್ತಿಯೇ ಆಗಿರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಇಂತಹ ಒಬ್ಬ ವ್ಯಕ್ತಿ ಯಾರು ಈ ಪೌರ ಕಾರ್ಮಿಕ ಯಾರು ಬಂದಿದ್ದಾರೆ ಅಂತಹ ಒಬ್ಬ ದುರ್ಬಲ ವ್ಯಕ್ತಿಗೆ ಸಕಲ ಸೌಲಭ್ಯಗಳನ್ನ ಕೊಟ್ಟು ಆತನನ್ನ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಘನತೆಯಿಂದ ಮತ್ತೆ ವೈಜ್ಞಾನಿಕವಾಗಿ ತನಿಖೆ ಮಾಡಬೇಕು ಮಾಡಿ ಅದೆಲ್ಲವನ್ನು ಮಾಡಿ ಅದರ ಮೂಲಕ ಕಾಣೆಯಾಗಿರುವ ಮಕ್ಕಳಿಗೆ, ಮಹಿಳೆಯರಿಗೆ, ಶೀಲ ಕಳ್ಕೊಂಡು ಸತ್ತೋಗಿರುವಂತಹ, ಅತ್ಯಾಚಾರಕ್ಕೊಳಪಟ್ಟಿರುವಂತಹ ಮಕ್ಕಳಿಗೆ, ಅವರನ್ನು ಕಳ್ಕೊಂಡಂತ ಕುಟುಂಬಗಳಿಗೆ, ಆ ಹೆಣ್ಣು ಮಕ್ಕಳನ್ನು ಕಳ್ಕೊಂಡ ತಂದೆ ತಾಯಿಂದಿರಿಗೆ, ಅವರ ಗಂಡಂದಿರಿಗಾಗ್ಲಿ ಅಣ್ಣಂದಿರಿಗಾಗ್ಲಿ, ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಅಲ್ಲಿಯ ಜನಕ್ಕೆ ನ್ಯಾಯ ಕೊಡಬೇಕು. ಜೊತೆಯಲ್ಲಿ ಒಂದು ಉಸಿರಾಡುವಂತಹ ಒಂದು ವಾತಾವರಣವನ್ನ ಮರು ಪ್ರತಿಷ್ಠಾಪನೆ ಮಾಡಬೇಕು. ಇದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು. ಇಲ್ಲಿ ಹುಡುಗಾಟ ಆಡ್ಲಿಕ್ಕೆ ಆಗಲ್ಲ. ಯಾವುದೋ ಒಬ್ಬ PSI ನೇಮಿಸ್ಬಿಟ್ರು ಕೈ ತೊಳ್ಕೊಳ್ಳುವಂಥದ್ದಲ್ಲ. ಇಲ್ಲಿ ಇದಕ್ಕೆ ಉತ್ತರದಾಯಿತ್ವನ ಸರ್ಕಾರವೇ ಓಡಬೇಕು. ಅಕಸ್ಮಾತ್ ಏನಾದರೂ ಈ ಸಾಕ್ಷಿಗಳಿಗೆ ಹೆಚ್ಚು ಕಡಿಮೆ ಆದರೆ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಸರ್ಕಾರವೇ ಹೊರಬೇಕಾಗತ್ತೆ. ಹಾಗಾಗಿ ಹೋರಾಟಗಾರರಿಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಏನಂತಂದ್ರೆ ಅವರನ್ನ ನಾವು ಇಟ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ತನಿಖೆ ಮಾಡಬೇಕು ಅಂತಂದ್ರೆ ಅವರನ್ನ ಬಿಟ್ಕೊಡ್ಬೇಕಾಗ್ತದೆ. ಮತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ಸರ್ಕಾರದ ಒಂದು ಅಶ್ಯೂರೆನ್ಸ್ ಅನ್ನ ತಗೊಂಡ್ಮೇಲೆ ಸಂಪೂರ್ಣವಾಗಿ ತನಿಖಾ ತಂಡಕ್ಕೆ ಒಪ್ಪಿಸುವ ಕೆಲಸವನ್ನ ನಾವುಗಳು ಮಾಡಬೇಕು. ಯಾಕೆ ಅಂತಂದ್ರೆ ಮನುಷ್ಯನ ಜೀವನ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರ್ದು ಒತ್ತಡಗಳಿಲ್ದೇನೂ ಕೂಡ ನಾನು ಇವತ್ತು ಈ ಕುಳಿತಲ್ಲೇ ನನಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು. ಆವಾಗ ಯಾರು ಜವಾಬ್ದಾರಿಯನ್ನು ತಗೊಳ್ತಾರೆ, ನಾವೇನು ಮಾಡಿಲ್ಲ ಅನ್ನುವಂಥದ್ದು ಬೇರೆ, ಆದರೆ ಜವಾಬ್ದಾರಿ ಹೇಗೆ ಉತ್ತರಿಸ್ತದೋ. ಹಾಗಾಗಿ ಸಕಲವಾದ ಒಂದು ಪ್ರಿಪರೇಷನ್ ಜೊತೆಯಲ್ಲಿ ಎಲ್ಲ ರೀತಿಯ ಪ್ರಿಪರೇಷನ್ ಅಲ್ಲಿ ಅವನನ್ನ ಒಂದು ಅತ್ಯುನ್ನತವಾದಂತಹ ವೆಲ್ ಫರ್ನಿಶ್ಡ್ ಅಥವಾ ಎಕ್ಸ್ಪರ್ಟ್ಸ್ ಇರುವಂತಹ ತಂಡಕ್ಕೆ ಒಪ್ಪಿಸಿ ಅದನ್ನ ಫಾಲೋ ಅಪ್ ಮಾಡುವಂತ ಕೆಲಸವನ್ನ ಹೋರಾಟಗಾರರು ಮಾಡಬೇಕಾಗ್ತದೆ. ಆದರೆ ಜವಾಬ್ದಾರಿತ ಹೊತ್ತಂತ ವಕೀಲರು ಸಚಿನ್ ದೇಶಪಾಂಡೆ ಇರ್ಬೋದು, ಮತ್ತೆ ಓಜಸ್ವಿ ಗೌಡ ಇರ್ಬೋದು, ಸ್ಥಳ ಮಾಜರಿಗೋಸ್ಕರ ಸಾಕಷ್ಟು ಬಾರಿ ಇವ್ರನ್ನ ಇಲಾಖೆಯನ್ನು ಸಂಪರ್ಕ ಮಾಡ್ತಾರೆ. ಅದ ನಂತರ ಅವರು ಅದಕ್ಕೆ ಸರಿಯಾದ ಸ್ಪಂದನೆ ನೀಡಿದಾಗ ಆ ಜಾಗಕ್ಕೆ ಅವರು ಕರ್ಕೊಂಡು ಬಂದು ಸ್ಥಳ ಮಾಜರಿಗೆ ಬಂದು ಕಾಯ್ತಾರೆ, ಫೋನ್ ಮಾಡ್ತಾರೆ. ಆದರೆ ಯಾವುದೇ ಪೊಲೀಸರು ಅಲ್ಲಿಗೆ ಇಲ್ಲಿ ಅವ್ರನ್ನ ತಾವು ಹೇಳುವಂಥ ವಿಚಾರದಲ್ಲಿ ಅವ್ರನ್ನ ಬಿಟ್ಕೊಡುವಂತ ಏನು ತನಿಖಾಧಿಕಾರಿ ಮುಂದೆ ಬಿಡ್ಲಿಕ್ಕೆ ಸಮಸ್ಯೆ ಏನು ಕೇಳಿದ್ರೆ, ಈಗ ಆಗ್ತಿರುವಂತ ನಡೆ ನೋಡಿದ್ರೆ ಅವನಿಗೆ ಆ ನ್ಯಾಯ ಸಿಕ್ಕುವಂತ ವ್ಯವಸ್ಥೆ ಇಲ್ಲ ಅಂತ ಅನಿಸ್ತದೆ. ಅಲ್ಲಿ ಆ ನಂಬಿಕೆ ಬರ್ಬೇಕಲ್ಲ ಅವನ ಹತ್ರ. ಪ್ರಕರಣವನ್ನ ದಕ್ಷ ಅಧಿಕಾರಿಯಾಗಿ ಯಾವುದೋ ಒಂದು PSIಗೆ ಕೊಡ್ತಾರೆ. 106 ಹೆಣಗಳನ್ನು ಹೊಂದಿದೆ ಅನ್ನುವಂತ ಒಂದು ಪ್ರಕರಣ. ನಾನು ತುಂಬಾ ಪ್ರಕರಣವನ್ನು ನೋಡಿದ್ದೀನಿ. ಉಡುಪಿ ಜಿಲ್ಲೆಯಲ್ಲೂ ನೋಡಿದ್ದೇನೆ, ಮಂಗಳೂರು ಜಿಲ್ಲೆಯಲ್ಲಿ ನೋಡಿದ್ದೇನೆ, ರಾಜ್ಯಾದ್ಯಂತ ಕೆಲವೊಂದು ಪ್ರಕರಣವನ್ನು ನೋಡಿದ್ದೇನೆ. ಸಣ್ಣ ಪ್ರಕರಣ ಸ್ವಲ್ಪ ಗಂಭೀರ ಸ್ವರೂಪ ಇದ್ದ ಕೂಡ ಅದನ್ನು DSP ಲೆವೆಲಲ್ಲಿ ಅಥವಾ SP ಲೆವೆಲಲ್ಲಿ ತನಿಖೆ ಮಾಡಿದಂತ ಅದೆಷ್ಟೋ ಉದಾಹರಣೆಗಳಿದೆ. ಹಾಗಾದ್ರೆ ಇಂಥ ಒಂದು ದೊಡ್ಡ ಪ್ರಕರಣವನ್ನು ಯಾಕೆ ಅವರು SP ಅವರು ಸ್ವತಃ ಅವರೇ ತನಿಖೆ ಮಾಡುವುದಿಲ್ಲ? ಅನುಮಾನ ಮೂಡಿಸ್ತದ ಇಲ್ವಾ?
ಒಬ್ಬ PSI. ಯಾಕೆಂದ್ರೆ ಇಲ್ಲಿ ಆರೋಪ ಇರುವುದೇ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣಾ ಅಧಿಕಾರಿಗಳ ಮೇಲೆ ತುಂಬಾ ಆರೋಪಗಳು ಹಿಂದಿನಿಂದಲೂ ಬರ್ತಾ ಇದೆ. ಇಲ್ಲಿ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಏನು ಹೇಳ್ತಾರಲ್ಲ, ಕಳ್ಳನಿಗೆ ಕಳ್ಳನ ಹಿಡಿದು ಕೊಡುವಂತ ವ್ಯವಸ್ಥೆ ಇದಾಗ್ತಾ ಇದೆ. ಆ ತರ ಆಗ್ಬಾರ್ದಂತ, ಅಂದ್ರೆ ಆ ನಂಬಿಕೆ ಬರ್ದಿದ್ರೆ ಯಾವ ಸಾಕ್ಷಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ? ಆ ಮಾತನ್ನ ನಾನು 100% ಒಪ್ತೇನೆ. ಈಗಾಗಲೇ ನಾವು ಈ ವಿಚಾರವನ್ನ ನಮ್ಮ ಕರ್ನಾಟಕ ರಾಜ್ಯ ಮಾನ್ಯ ಮಹಿಳಾ ಆಯೋಗದ ಮುಂದೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಅದರ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರ ಜೊತೆಲಿ ಗಂಟೆಗಟ್ಟಲೆ ನಾವು ಚರ್ಚೆ ಮಾಡಿ ನಂತರ ಅವ್ರ ಮೂಲಕ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ. ಒಂದು SIT ಆಗಬೇಕು, SIT ರಚನೆ ಮಾಡಿ ಅಂತ ಒಂದು ರವಾನೆ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಅದಕ್ಕೆ ಅವರ ಘನತೆಗೆ ತಕ್ಕಂತಹ ಒಂದು ಪತ್ರ. ಅದು ಸರ್ಕಾರವೂ ಕೂಡ ಮುಖ್ಯಮಂತ್ರಿಗಳು ಕೂಡ ಅವರ ಘನತೆಗೆ ತಕ್ಕ ಹಾಗೆ ಒಂದು SITಯನ್ನು ರಚನೆ ಮಾಡಿ ಅದರಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇರುವ ಹಾಗೆ ನೋಡಿಕೊಂಡು ಅವರ ಸಮಕ್ಷಮಕ್ಕೆ ಈ ಸಾಕ್ಷಿಗಳ ಒಂದು ಜವಾಬ್ದಾರಿಯನ್ನು ಬಿಡುವಂಥದ್ದು, ಒಪ್ಪಿಸ್ಬಿಡೋದಲ್ಲ, ಜವಾಬ್ದಾರಿ. ಅವ್ರಿಗೆ ಸ್ವಾತಂತ್ರ್ಯ ಇರಬೇಕು, ಅವರಿಗೆ ರಕ್ಷಣೆ ಇರಬೇಕು, ಅವರು ಓಡಾಡಬೇಕು, ಅವರು ಕೈದಿಗಳ ರೀತಿಯಲ್ಲಿ, ವಿಚಾರಣಾಧೀನ ಕೈದಿಗಳ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಹೋಗಿ ಲಾಕಪ್ಪಲ್ಲಿ ಇರೋದಲ್ಲ. ಜೀವನ ಇದೆ, ಅವರು ಒಳ್ಳೆ ಜೀವನವನ್ನು ಎಲ್ಲೆಲ್ಲೋ ಬಿಟ್ಟು ಇಲ್ಲಿ ಬಂದಿರೋದು, ಜೈಲು ಸೇರ್ಲಿಕ್ಕಲ್ಲ. ಅವನು ಅಲ್ಲೇ ಇರ್ಬೋದಾಗಿತ್ತು, ಇಲ್ಲಿ ಬಂದಿದ್ದಾನೆ ಅಂತಂದ್ರೆ ಒಂದು ಬೆಳವಣಿಗೆಗೋಸ್ಕರ, ಒಂದು ಬದಲಾವಣೆಗೋಸ್ಕರ, ಮತ್ತೆ ತನ್ನಲ್ಲಿರುವಂತಹ ಪಾಪ ಪ್ರಜ್ಞೆಯನ್ನ ಕಳ್ಕೊಳ್ಳೋಕ್ಕೋಸ್ಕರ ಆತ ಬಂದಿರುವಂಥದ್ದು. ಗಿಲ್ಟ್ ಕಾನ್ಶಿಯಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಕಳ್ಕೊಳ್ಳೋಕ್ಕೆ ತಾನೇ ಹೂತಾಕಿರುವ ಹೆಣಗಳು ತನ್ನನ್ನು ಶಪಿಸಬಾರ್ದು ಅಂತ ಹೇಳುವ ಕಾರಣಕ್ಕೆ ತಾನು ಒಳ್ಳೆಯ ಒಂದು ನಿದ್ರೆಯನ್ನು ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೆ, ತನ್ನಿಂದ ಅದೆಷ್ಟೋ ಜನರಿಗೆ ನ್ಯಾಯ ದೂರವಾಗಿದೆ ಅಂತ ಹೇಳುವ ಕಾರಣಕ್ಕೆ ಅವನು ಇವತ್ತು ಬಂದು ನಿಂತಿದ್ದಾನೆ ಅಂತಂದ್ರೆ ಆತನಲ್ಲೂ ಒಂದು ವೈರಾಗ್ಯ ಇವತ್ತು ಮನೆ ಮಾಡಿದೆ. ಆತನನ್ನ ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಳುವಂಥದ್ದು ಆಗ್ಬೇಕಾಗ್ತದೆ. SIT ಬಹಳ ಬೇಗ ಆಗ್ಬೇಕು. ಹಿಂದೆ ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದ್ರೆ, ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಾಗ ಏನು ದೂರುದಾರ ಲೋಕಾಯುಕ್ತಕ್ಕೆ ಕೊಡ್ತಾನೆ, ಕೋರ್ಟಿಗೆ ಕೊಟ್ಟಾಗ ಲೋಕಾಯುಕ್ತ ತನಿಖೆ ನಡೆಸಲಿಕ್ಕೆ ಪ್ರಾರಂಭ ಆಗುತ್ತೆ. ಸರ್ಕಾರ ಒಂದೇ ದಿನದಲ್ಲಿ SIT ತನಿಖೆ ಮಾಡ್ತಾರೆ, SITಗೆ ತನಿಖೆ ಮಾಡಲಿಕ್ಕೆ ಆದೇಶ ಮಾಡ್ತಾರೆ. ಮಾರನೇ ದಿನ SIT ತನಿಖೆ ಪ್ರಾರಂಭ ಆಗ್ತದೆ. ಅಂದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಇದನ್ನ ಈ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡಲಿಕ್ಕೆ ಸಮಯ ಬೇಕಾಗಿಲ್ಲ. ಆದ್ರೆ ನೀವು ನಮ್ಮದೇ ಇಂಟರ್ವ್ಯೂನಲ್ಲಿ ದಿನೇಶ್ ನನಗೆ ನೀವು ಒಂದು SIT ಅನ್ನೋದು ಈ ಪ್ರಕರಣವನ್ನ ದಿಕ್ಕು ತಪ್ಪಿಸಲು ಅಂತ ಹೇಳಿದ್ದೀವಿ. ಹೌದು, ದಕ್ಷ ಅಧಿಕಾರಿಗಳಿದ್ರೆ ಆ ಪ್ರಕರಣಕ್ಕೆ ನ್ಯಾಯ ಸಿಗ್ತದೆ. SIT ಮಾಡಬಾರ್ದಂತ ನಾ ಎಲ್ಲೂ ಆಕ್ಷೇಪ ಹಾಕಿಲ್ಲ. ಆದ್ರೆ ದಕ್ಷ ಅಧಿಕಾರಿಗಳನ್ನು ಒಳಗೊಂಡು SIT ಮಾಡಿ. ನಾ SIT ಅನ್ನು ಕೂಡ ನಾನು 20 ವರ್ಷದ ಎಷ್ಟೆಷ್ಟು SIT ಮಾಡಿದ್ದಾರೆ, ಅದರಲ್ಲಿ ಎಷ್ಟು ನ್ಯಾಯ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಬೇಕಾದ್ರೂ ದಾಖಲಾತಿಯೊಂದೇ ಹೇಳಬಲ್ಲೆ. ಮುಂದಿನ ದಿನಗಳಲ್ಲಿ ಹೇಳಬಲ್ಲೆ. ನಾನು ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ನ್ಯಾಯ ಸಿಗ್ಲಿ, ದಕ್ಷ ಅಧಿಕಾರಿ ಯಾರಿರ್ತಾರೆ ಅಂತ ಅಧಿಕಾರಿಗಳನ್ನು ಒಳಗೊಂಡ ಒಂದು SIT ರಚನೆ ಮಾಡಿ, ಆದಷ್ಟು ಬೇಗ. SIT ಒಬ್ಬ ನ್ಯಾಯಾಧೀಶರಿಗೆ ವರದಿ ಕೊಡುವ ಹಾಗೆ ಎವ್ರಿ ಡೇ ಟು ಡೇ ಅಫೇರ್ಸ್ SITದಿಂದ ಸೂಪರ್ವೈಸ್ ಮಾಡುವಂತಹ ಅಧಿಕಾರವನ್ನು ಒಬ್ಬರು ನ್ಯಾಯಾಧೀಶರು ಇದನ್ನು ಮಾಡಬೇಕಾಗ್ತದೆ. ಇಲ್ಲಿ ಒಂದು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವೆಲ್ಲ ನಡೀಬೇಕು ಅಂತಂದರೆ ನ್ಯಾಯಾಂಗದಲ್ಲಿರುವ ಒಬ್ಬ ವ್ಯಕ್ತಿ ಇದರ ಸೂಪರ್ವಿಷನ್ ಮಾಡುವಂಥದ್ದು ಒಂದು. ಎರಡನೇದು, ಇದು 150 ಹೆಣಗಳನ್ನು ಹೂತಿರುವ ಪ್ರಕರಣ ಆಗಿರೋದ್ರಿಂದ ಎಲ್ಲೆಲ್ಲಿ ಹೆಣಗಳನ್ನು ಈಗಾಗಲೇ ಹೂತಿದ್ದಾರೆ ಅಂತ ಹೇಳೋದನ್ನ ಆತ ತೋರಿಸ್ತಾನೋ ಆ ಸ್ಥಳವನ್ನು ಕೂಡಲೇ ಡಿಲೇ ಮಾಡದೆ ಅದನ್ನು ಸರ್ಕಾರ ಇದು ಮಾಡ್ಕೋಬೇಕು, ಮಾಜಾರ್ ಮಾಡಬೇಕು, ಅದನ್ನ ಕ್ಲೋಸ್ ಮಾಡ್ಕೋಬೇಕು, ವಶಕ್ಕೆ ತಗೊಳ್ಬೇಕು. ನೀವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ಅದಕ್ಕೆ ಒಂದು ಫೆನ್ಸಿಂಗ್ ಹಾಕ್ಬಿಡ್ತೀರೋ ಅಥವಾ ಎಲ್ಲ ಕಡೆ ಯಾರಿಗೂ ಕಾಣದ ಹಾಗೆ ಕವರ್ ಮಾಡ್ತಿರಲ್ಲ, ಆ ಥರ ಪೂರ್ತ ಬ್ಯಾರಿಕೇಡ್ಗಳನ್ನ ಮತ್ತು ಇವುಗಳನ್ನ ಬಳಸ್ಕೊಂಡು ಅವುಗಳನ್ನು ಮುಟ್ಕೋಲು ಹಾಕೊಳ್ಳುವಂಥ ಕೆಲಸವನ್ನ ಮಾಡಬೇಕು. ಮುಟ್ಕೋಲು ಹಾಕ್ಕೊಂಡು ತನಿಖೆಗಳನ್ನ ಮಾಡಬೇಕಾಗತ್ತೆ. ಅದು ಆ ಸ್ಥಳಕ್ಕೆ ಮತ್ತೊಬ್ಬ ಥರ್ಡ್ ಪಾರ್ಟಿ ಹೋಗ್ಬಾರ್ದು, ಮತ್ತೊಬ್ಬ ವ್ಯಕ್ತಿ ಅದರೊಳಗಡೆ ನುಸುಳಬಾರ್ದು, ಒಂದು ಬೇರೆ ಒಂದು ಜೀವಿ ಅದರೊಳಗಡೆ ಹೋಗದ ಹಾಗೆ, ನಾಯಿ ಮರಿಯೂ ಕೂಡ ಅದರೊಳಗೆ ಹೋಗದಂಗೆ ನೋಡ್ಕೊಳ್ಬೇಕಾಗ್ತದೆ. ಆಮೇಲೆ ಆ ಸ್ಥಳದಲ್ಲಿ ಯಾರ್ಯಾರು ಇದುವರೆಗೆ
ಪಾದಾರ್ಪಣೆ ಮಾಡಿದ್ರು ಈ ಯಾವುದೋ ಕಾರಣಕ್ಕೋಸ್ಕರ, ಅಥವಾ ಅದರ ಸಂಪೂರ್ಣ ಆ ಪ್ರದೇಶದ ಉಸ್ತುವಾರಿ ಯಾರಿಗೆ ಸೇರಿದ್ರು, ಅದು ಖಾಸಗಿ ವ್ಯಕ್ತಿಯೋ ಅಥವಾ ಸರ್ಕಾರಿ ಅಧಿಕಾರಿಯೋ ನನಗೊತ್ತಿಲ್ಲ, ಅಥವಾ ಅರಣ್ಯಾಧಿಕಾರಿಯೋ, ಅವರೆಲ್ಲರನ್ನೂ ಕೂಡ, ಅರಣ್ಯ ಅಧಿಕಾರಿ ಆಗ್ಬೋದು, ಅವರ ತಂಡ ಆಗ್ಬೋದು, ಖಾಸಗಿ ವ್ಯಕ್ತಿಗಳು ಅದರೊಳಗೆ ಓಡಾಡಿರುವಂಥದ್ದು, ಅಥವಾ ಅದರೊಳಗೆ ಖಾಸಗಿ ಅವರು ಏನಾದರೂ ಒಂದು ಜಾಗಗಳನ್ನ ಹಿಡ್ಕೊಂಡಿದ್ರೆ ಅದೆಲ್ಲವನ್ನೂ ಕೂಡ ತನಿಖೆಯನ್ನ ಮಾಡಿ ಒಂದು ಸತ್ಯವನ್ನ ಹೊರಗೆ ತೆಗಿಬೇಕಾಗುತ್ತೆ. ಮತ್ತೆ 150 ಕಡೆಯೂ ಇವನು ಬಾಧ್ಯಸ್ಥನಾಗಲ್ಲ. 150 ಹೆಣವನ್ನು ಹೂತಿದ್ದೀನಿ ಅಂತ ಹೇಳ್ತಾನೆ, ಆದರೆ 100 ಹೆಣವನ್ನಾಗಲಿ 3 ಹೆಣಗಳಾದ್ರೂ ಪ್ರಾಮುಖ್ಯತೆ ಒಂದೇ. ಖಂಡಿತ 3 ಹೆಣವನ್ನಾದರೂ ಅಂತ ತೋರಿಸಿದ್ರು ಕೂಡ ಅದರ ಆಧಾರದ ಮೇಲೆ ಸಂಪೂರ್ಣ ತನಿಖೆ ನಡೀಬೇಕು ಪಾರದರ್ಶಕವಾಗಿ. ಅದ್ರ ಮೂಲಕ ಈ ಕಾಣೆಯಾದಂತಹ ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೆ, ಅತ್ಯಾಚಾರಕ್ಕೊಳಪಟ್ಟಂತಹ ಮಕ್ಕಳಿಗೆ ಮತ್ತೆ ಅನನ್ಯಪಟ್ಟಂತಹ ಮಗುವಿಗೆ ನ್ಯಾಯ ಒದಗಿಸುವಂಥದ್ದು ಆಗಬೇಕು. ಮತ್ತೆ ಇಲ್ಲಿ ಕೊನೆಯದಾಗಿ ಹೇಬಿಯಸ್ ಕಾರ್ಪಸ್ ಇದೆಯಲ್ಲ, ಹೇಬಿಯಸ್ ಕಾರ್ಪಸ್ ಅನ್ನ ನಾವು ಅನನ್ಯ ಭಟ್ಗೋಸ್ಕರ ಬಳಕೆ ಮಾಡುವಂಥದ್ದು ಮಾಡಬೇಕು. ಗಾಣಿಗರು ನೀವು ದಯಮಾಡಿ ಅದನ್ನ ಬಳಕೆ ಮಾಡಿ, ನಿಮ್ಮ ಜೊತೆಲಿ ನಾವು ಇರ್ತೀವಿ. ಆ ತಾಯಿಯ ಒಂದು ಆಸೆ ಅದು ಹೆಣವಾದ್ರೂ ಸಿಗ್ಲಿ ಅಂತ ಹೇಳುವಂಥದ್ದು, ಅದನ್ನ ನಾವು ನೆರವೇರಿಸ್ಬೇಕು ಹೋದ್ರೆ ನಮ್ಮನ್ನ ಅವ್ರು ಕ್ಷಮಿಸಲ್ಲ, ಹೋರಾಟಗಾರರನ್ನ ಕ್ಷಮಿಸಲ್ಲ. ಮತ್ತೆ ಪ್ರಾವಿಷನ್ ಇವತ್ತು ಜೀವಂತವಾಗಿರೋದು ಅನನ್ಯ ಭಟ್ ವಿಚಾರದಲ್ಲಿ. ಅನನ್ಯ ಭಟ್ ವಿಚಾರದಲ್ಲಿ ಹೇಬಿಯಸ್ ಕಾರ್ಪಸ್, ಯಾಕಂದ್ರೆ ಇದು ಸಿ ರಿಪೋರ್ಟ್ ಆಗಿರುತ್ತೆ, ಇದು ಇನ್ನೂ ಕೊಟ್ಟಿದ್ದಷ್ಟೇನೆ, ಆದ್ರೆ ಪತ್ತೆ ಆಗ್ಲಿಲ್ಲ. ಇವರು ಒಂದು ಬಾಡಿ ಜೀವಂತವಾಗಿ ಅಥವಾ ಶವವಾಗಿ ಇವರು ಅದನ್ನ ಪ್ರೊಡ್ಯೂಸ್ ಮಾಡಬೇಕಾದ ಕರ್ತವ್ಯ ಯಾರ್ದು? ಪೊಲೀಸ್ನವರು. ಹಾಗಾಗಿ ಅನನ್ಯ ಭಟ್ ಅವರ ಜೊತೆಗಾಗಿ ಅವರ ತಾಯಿಯ ಜೊತೆಯಲ್ಲಿ ನೀವು ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ಅಂತ ಹೇಳ್ತೇನೆ. ಧನ್ಯವಾದಗಳು.